ಇತ್ತೀಚೆಗೆ ಕರ್ತಾರ್ಪುರ್ ಕಾರಿಡಾರ್ ಯೋಜನೆ ಪೂರ್ಣಗೊಂಡು ಪಾಕಿಸ್ತಾನದೊಂದಿಗೆ ಭಾರತ ಎರಡನೇ ಸುತ್ತಿನ ಮಾತುಕತೆ ನಡೆಸಿದೆ. ಕೆಎಎಸ್ ಪ್ರಿಲಿಮ್ಸ್ನಲ್ಲಿ ಈ ಯೋಜನೆಯ ಮಹತ್ವದ ಬಗ್ಗೆ 2 ಅಂಕಗಳಿಗೆ ಒಂದು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. ಅದೇ ರೀತಿ ಕೆಎಎಸ್ ಮೇನ್ಸ್ನಲ್ಲಿ ಸಾಮಾನ್ಯ ಪತ್ರಿಕೆ 1 ಇತಿಹಾಸ ವಿಭಾಗದಲ್ಲಿ ಧರ್ಮಗಳ ಆಧಾರದ ಮೇಲೆ ಈ ಪ್ರಶ್ನೆಯನ್ನು ಕೇಳಬಹುದು. ಸಾಮಾನ್ಯ ಪತ್ರಿಕೆ 2ರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು, ನೆರೆ ದೇಶಗಳೊಂದಿಗೆ ಬಾಂಧವ್ಯ, ಈ ಒಂದು ಸೆಕ್ಷನ್ನಲ್ಲಿ ಈ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. ಈ ಯೋಜನೆ ಹಿಂದಿರುವ ಇತಿಹಾಸದ ಬಗ್ಗೆ ನಾವು ನೋಡೋದಾದ್ರೆ 1947ರ ಭಾರತ ವಿಭಜನೆಯಾಗುವ ಸಂದರ್ಭದಲ್ಲಿ ರಾಡ್ ಕ್ಲಿಫ್ ರೇಖೆ ಅನುಗುಣವಾಗಿ ರಾವಿ ನದಿಯ ಬಲದಂಡೆಯಲ್ಲಿರುವಂತಹ ಶಕ್ಕರ್ಗರ್ನನ್ನು ಪಾಕಿಸ್ತಾನಕ್ಕೆ, ಅದೇ ರೀತಿ ಎಡದಂಡೆಯಲ್ಲಿರುವಂತಹ ಗುರುದಾಸ್ಪುರವನ್ನ ಭಾರತಕ್ಕೆ ವಿಭಜಿಸಿ ಕೊಡಲಾಗುತ್ತದೆ. ಈ ಕರ್ತಾರ್ಪುರ್ ಸಾಹಿಬ್ ಎಂಬ ಗುರುದ್ವಾರ ಇರುವುದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಶಕ್ಕರ್ಗರ್ ತಾಲೂಕಿನ ನರೋವಾಲ್ ಜಿಲ್ಲೆಯಲ್ಲಿ. ಇದೇ ಸ್ಥಳದಲ್ಲಿ 1504ರಲ್ಲಿ ಸಿಖ್ ಧರ್ಮ ಸ್ಥಾಪಕರಾದ ಗುರುನಾನಕ್ ಸಿಖ್ಖರ ಮೊದಲ ಗುರುದ್ವಾರವನ್ನ ಸ್ಥಾಪಿಸ್ತಾರೆ. 1539ರಲ್ಲಿ ಗುರುನಾನಕ್ ಇಲ್ಲೇ ಐಕ್ಯರಾಗಿರ್ತಾರೆ ಕೂಡ. ಕರ್ತಾರ್ಪುರ್ ಎಂದರೆ ದೇವರ ನಾಡು. ಈ ಸ್ಥಳದಲ್ಲಿ ಗುರುನಾನಕರ ಅಸ್ಥಿಯನ್ನ ಇಟ್ಟು ಗುಮ್ಮಟವನ್ನು ಕಟ್ಟಿ ಪೂಜೆ ಮಾಡಲಾರಂಭಿಸುತ್ತಾರೆ ಸಿಖ್ಖರು. ರಾವಿ ನದಿಯಲ್ಲಾದಂತಹ ಪ್ರವಾಹದಿಂದ ಗುಮ್ಮಟ ಕೊಚ್ಚಿ ಹೋಯಿತು. ಕರ್ತಾರ್ಪುರದ ಜನತೆ ರಾವಿಯ ಎಡದಂಡೆಯಲ್ಲಿ ನೆಲೆಸಲು ಆರಂಭಿಸುತ್ತಾರೆ. ಗುರುನಾನಕರ ಮಗ ಉಳಿದ ಅಸ್ಥಿಯನ್ನು ಎಡದಂಡೆಯಲ್ಲಿ, ಅಂದರೆ ಇವತ್ತಿನ ದೇರಾ ಬಾಬಾ ನಾಯಕ್, ಪ್ರಸ್ತುತ ಪಂಜಾಬ್ ರಾಜ್ಯದಲ್ಲಿರುವಂತಹ ಗುರುದಾಸ್ಪುರ್ ಜಿಲ್ಲೆಯಲ್ಲಿ ಈ ಒಂದು ಅಸ್ಥಿಯನ್ನು ಇಟ್ಟು ಪೂಜೆ ಮಾಡಲಾರಂಭಿಸುತ್ತಾರೆ. 1965ರವರೆಗೂ ಸೇತುವೆ ಮುಖಾಂತರ ಎರಡೂ ರಾಷ್ಟ್ರಗಳ ಪುಣ್ಯಕ್ಷೇತ್ರಗಳಿಗೆ ನೇರ ಸಂಪರ್ಕವಿತ್ತು. 1965ರ ಯುದ್ಧ ಸಂದರ್ಭದಲ್ಲಿ ಪಾಕಿಸ್ತಾನ ಸೇತುವೆಯನ್ನು ಹೊಡೆದುರುಳಿಸುತ್ತದೆ. 1969ರಲ್ಲಿ ಗುರುನಾನಕರ 500ನೇ ಜಯಂತಿ ಸಂದರ್ಭದಲ್ಲಿ ಆಗಿನ ಭಾರತದ ಪ್ರಧಾನಿಯಾದಂತಹ ಇಂದಿರಾ ಗಾಂಧಿ ಸಿಖ್ಖರಿಗೆ ಕರ್ತಾರ್ಪುರ್ ವಶಪಡಿಸಿಕೊಳ್ಳುವಂತಹ ಭರವಸೆಯನ್ನು ನೀಡ್ತಾರೆ. 1974 ಫ್ರೀ ವೀಸಾ ನೀಡುವುದರೊಂದಿಗೆ ಎರಡೂ ದೇಶದ ಭಕ್ತಾದಿಗಳಿಗೆ ಅನುಕೂಲವಾಗುತ್ತದೆ. ಕರ್ತಾರ್ಪುರ ಸೇತುವೆ ಬಗ್ಗೆ 1998ರಲ್ಲಿ ಲಾಹೋರ್ಗೆ ಬಸ್ ಎನ್ನುವ ಯೋಜನೆ ಕೈಗೊಂಡಿದ್ದಂಥ ಆ ಸಂದರ್ಭದ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಮತ್ತು ಭಾರತದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಒಂದು ಸೇತುವೆ ಬಗ್ಗೆ ಮತ್ತೆ ಪ್ರಸ್ತಾಪವನ್ನು ಇಡ್ತಾರೆ. ಸೇತುವೆ ನಿರ್ಮಿಸಿದರೆ ರಕ್ಷಣೆಯ ವಿಚಾರದಲ್ಲಿ ತೊಂದರೆಯಾಗಬಹುದು ಎಂಬ ಮನಗಂಡಂತಹ 2004ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಅವರು ಅಮೃತ್ಸರ ಲಾಹೋರ್ ಕರ್ತಾರ್ಪುರ್ ರಸ್ತೆ ಮಾರ್ಗಕ್ಕೆ ಒಪ್ಪಿಗೆ ಸೂಚಿಸುತ್ತಾರೆ. 2008ರಲ್ಲಿ ಪ್ರಣವ್ ಮುಖರ್ಜಿ ಅವರು ವಿದೇಶಾಂಗ ಸಚಿವರಾದ ಸಂದರ್ಭದಲ್ಲಿ ಪೀಸ್ ಕಾರಿಡಾರ್ ಎನ್ನುವ ಒಂದು ಯೋಜನೆಗೆ ಮಾತುಕತೆ ಆರಂಭ ಮಾಡ್ತಾರೆ. 2018ರಲ್ಲಿ ಪಾಕಿಸ್ತಾನದ ನೂತನ ಪ್ರಧಾನಿ ಇಮ್ರಾನ್ ಖಾನ್ರ ಪದಗ್ರಹಣಕ್ಕೆ ಹೋಗಿದ್ದಂತಹ ನವಜಾತ್ ಸಿಂಗ್ ಸಿದ್ದುಗೆ ಪಾಕಿನ ಆಗಿನ ಸೇನಾ ಮುಖ್ಯಸ್ಥರಾಗಿದ್ದಂತಹ ಕ್ವಾಮರ್ ಜಾವೇದ್ ಕರ್ತಾರ್ಪುರ್ ಕಾರಿಡಾರ್ನ ಇಂಗಿತವನ್ನು ವ್ಯಕ್ತಪಡಿಸ್ತಾರೆ. ಅದರಂತೆ ಎರಡೂ ಸರ್ಕಾರ ಗುರುನಾನಕರ 550ನೇ ಜಯಂತಿಯಾದ 2019ರ ನವೆಂಬರ್ ವೇಳೆಗೆ ಸೇತುವೆಯನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದ್ದಾರೆ. ನವೆಂಬರ್ 26, 2018ರಲ್ಲಿ ಭಾರತದಲ್ಲಿ ಉಪರಾಷ್ಟ್ರಪತಿಯಾದ ವೆಂಕಯ್ಯ ನಾಯ್ಡು ದೇರಾ ಬಾಬಾ ನಾಯಕ್ ಕರ್ತಾರ್ಪುರ್ ಕಾರಿಡಾರ್ಗೆ ಅಡಿಗಲ್ಲು ಇಟ್ಟರೆ, ನವೆಂಬರ್ 28, 2018ರಲ್ಲಿ ಪಾಕ್ನ ಪ್ರಧಾನಿ ಇಮ್ರಾನ್ ಖಾನ್ ಕರ್ತಾರ್ಪುರಲ್ಲಿ ಅಡಿಗಲ್ಲನ್ನು ಇಡ್ತಾರೆ. ಈ ಗುರುನಾನಕ್ ಅವ್ರ ಬಗ್ಗೆ ತಿಳ್ಕೊಳೋದಾದರೆ, ಇವರು ಸಿಖ್ಖರ ಮೊದಲ ಗುರು. ಇವರ ಜನನ 29 ನವೆಂಬರ್ 1469. ಸ್ಥಳ ಪಂಜಾಬ್ ಪ್ರಾಂತ್ಯದ ನಾನಕ್ ಸಾಹಿಬ್. ಇವರು ಐಕ್ಯರಾದ ಸ್ಥಳ ಕರ್ತಾರ್ಪುರ. ಇವರ ಧರ್ಮ ಗ್ರಂಥ ಗುರು ಗ್ರಂಥ ಸಾಹಿಬ್. ಸಿಖ್ ಕೋಡ್ ಆಫ್ ಕಾಂಡಕ್ಟ್. ಸಿಖ್ ರಹತ್ ಮರ್ಯಾದಾ ಪ್ರಕಾರ ಯಾರು ಸಿಖ್ಖರು ಎಂದರೆ, ಎನಿ ಹ್ಯೂಮನ್ ಬೀಯಿಂಗ್ ಹೂ ಫೈತ್ಫುಲಿ ಬಿಲೀವ್ಸ್ ಇನ್ ಒನ್ ಇಮ್ಮಾರ್ಟಲ್ ಬೀಯಿಂಗ್, 10 ಗುರುಸ್ ಫ್ರಮ್ ಗುರುನಾನಕ್ ಟು ಗುರು ಗೋವಿಂದ್ ಸಿಂಗ್. ಅಂದರೆ ಸಿಖ್ಖರು ಯಾರು ಅಂದರೆ, ಯಾವ ವ್ಯಕ್ತಿಯು ಸಿಖ್ಖರ 10 ಗುರುಗಳಾದ ಗುರುನಾನಕ್ರಿಂದ ಗುರು ಗೋವಿಂದ್ ಸಿಂಗ್ ಅವರ ಬೋಧನೆಯಲ್ಲಿ ಸತ್ಯದ, ನಿಷ್ಠೆಯ, ನಂಬಿಕೆಯನ್ನು ಇಟ್ಟಿರ್ತಾರೋ ಅವನೇ ನಿಜವಾದ ಸಿಖ್ ಅಂತ ಗುರು ಗ್ರಂಥ್ ಸಾಹಿಬ್ ಕೂಡ ಹೇಳುತ್ತೆ. ಈ ಧರ್ಮದಲ್ಲಿ ಸಿಂಗ್
ಎಂಬ ಪದ ಅಂದರೆ ಸಿಂಹ ಎಂಬ ಪದ ಪುರುಷರು ತಮ್ಮ ಹೆಸರಿನ ಹಿಂದೆ ಅಥವಾ ಮುಂದೆ ಬಳಸ್ತಾರೆ. ಅದೇ ರೀತಿ ಮಹಿಳೆಯರು ಕೌರ್ ಎಂಬ ಪದವನ್ನು ಬಳಸ್ತಾರೆ. ಸಿಖ್ಖರ 5 ಕಾಗಳು. ಕೇಶ್ ಅಂದರೆ ಕೂದಲನ್ನು ಕತ್ತರಿಸದೆ ತುರ್ಬಾನಿನಲ್ಲಿ ರಕ್ಷಿಸಿ ಇಟ್ಟಿರ್ತಾರೆ. ಕರ ಕಬ್ಬಿಣ ಅಥವಾ ಉಕ್ಕಿನ ಕೈ ಖಡ್ಗವನ್ನು ಧರಿಸ್ತಾರೆ. ಕೃಪಾಣ್ ಅಂದರೆ ಖಡ್ಗ. ಕಂಗ ಅಂದರೆ ಮರದ ಸಣ್ಣ ಬಾಚಣಿಕೆ. ಕಚೇರ ಇದು ಉಣ್ಣೆಯ ಸಣ್ಣ ವಸ್ತ್ರ. ಇತ್ತೀಚೆಗೆ ಮೇ 2019ರಲ್ಲಿ ಇಂಗ್ಲೆಂಡ್ ಸಿಖ್ಖರಿಗೆ ಕಿರ್ಪಾನ್ ಅನ್ನು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬಳಸಲು ಅನುಮತಿ ನೀಡಿದೆ. ಭಾರತ ಸಂವಿಧಾನದಲ್ಲಿ ಒಂದು ಧರ್ಮಕ್ಕೆ ವಿಶೇಷವಾದಂತಹ ಎಕ್ಸಂಪ್ಷನ್ ನೀಡಿದೆ ಅಂದರೆ ಅದು ಸಂವಿಧಾನದ 19ನೇ ವಿಧಿಯಲ್ಲಿರುವಂತಹ ಸಶಸ್ತ್ರ ಸಜ್ಜಿತವಾಗಿ ಯಾರೇ ಕೂಡ ಸಭೆ ಸೇರುವಾಗಿಲ್ಲ, ಹಾಗೆ ಗುಂಪು ಕಟ್ಟುವಾಗಿಲ್ಲ ಎನ್ನುವ ಆ ಒಂದು 19ನೇ ವಿಧಿಯಲ್ಲಿರುವಂತಹ ಅಂಶಕ್ಕೆ ಸಿಖ್ ಧರ್ಮಕ್ಕೆ ವಿಶೇಷವಾದಂತಹ ರಿಯಾಯಿತಿ ನೀಡಲಾಗಿದೆ. ಅದೇ ರೀತಿ ಸಿಖ್ಖರು ತಮಗೆ 10 ಗುರುಗಳಿದ್ದಾರೆ ಹಾಗೂ 11ನೇ ಗುರು ಗ್ರಂಥ ಸಾಹಿಬ್ ಎಂದು ನಂಬಿದ್ದಾರೆ. ಸಿಖ್ಖರ 10 ಗುರುಗಳು: ಗುರು ನಾನಕ್, ಗುರು ಅಂಗದ, ಗುರು ಅಮರ್ದಾಸ್, ಗುರು ರಾಮದಾಸ್, ಗುರು ಅರ್ಜನ್. ಇವರು 1606ರಲ್ಲಿ ಜಹಾಂಗೀರ್ನಿಂದ ಕೊಲೆಯಾಗ್ತಾರೆ. ಗುರು ಹರಗೋವಿಂದ್, ಗುರು ಹರರೈ, ಗುರು ಹರಕೃಷ್ಣ, ಗುರು ತೇಜ್ ಬಹದ್ದೂರ್. ಇವರು 1675ರಲ್ಲಿ ಔರಂಗಜೇಬ್ನಿಂದ ಹತ್ಯೆಗೊಳಗಾಗ್ತಾರೆ. ನೆಕ್ಸ್ಟ್ 10ನೇದು ಗುರು ಗೋವಿಂದ್ ಸಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ.